ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿಚಾರವಾಗಿ ಕೇಳಿಬಂದಂತಹ ಆರೋಪಗಳು, ಅವರ ವಿರುದ್ಧ ದಾಖಲಾದಂಥ ಎಫ್ಐಆರ್ಗಳು, ಅತ್ಯಾಚಾರದ ಆರೋಪ, ಈ ಎಲ್ಲ ಪ್ರಕರಣದ ತನಿಖೆಯನ್ನು ನಡೆಸಿದಂಥ SIT ಈಗ ಮೂರನೇ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದೆ. ಆ ಚಾರ್ಜ್ ಶೀಟ್ನಲ್ಲಿ ಅಚ್ಚರಿಯ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ. ಏನಿದೆ ಹಾಗಾದರೆ ಚಾರ್ಜ್ ಶೀಟ್ನಲ್ಲಿ? ಈ ವರದಿ ನೋಡಿ. ಸಂಸದ ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಕೇಸ್. ಕೋರ್ಟ್ಗೆ SITಯಿಂದ ಮೂರನೇ ಚಾರ್ಜ್ ಶೀಟ್ ಸಲ್ಲಿಕೆ. ದೋಷಾರೋಪ ಪಟ್ಟಿಯಲ್ಲಿ ಬೆಚ್ಚಿ ಬೀಳಿಸೋ ಅಂಶ. ಹಾಸನದಲ್ಲಿ ಅಶ್ಲೀಲ ವಿಡಿಯೋ ವೈರಲ್ ಕೇಸ್ ರಾಜ್ಯಾದ್ಯಂತ ಸದ್ದು ಮಾಡಿತ್ತು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಮೇಲೆ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ನಡೆಸಿರೋದು SIT ತನಿಖೆಯಲ್ಲಿ ರಿವೀಲ್ ಆಗಿದೆ. ಪ್ರಕರಣದ ತನಿಖೆ ನಡೆಸಿರೋ SIT ಅಧಿಕಾರಿಗಳು 1691 ಪುಟಗಳ ಆರೋಪ ಪಟ್ಟಿಯ ಮೂರನೇ ಚಾರ್ಜ್ ಶೀಟ್ ಅನ್ನ 42ನೇ ACMM ನ್ಯಾಯಾಲಯಕ್ಕೆ ಸಲ್ಲಿಸಿದೆ. ದೋಷಾರೋಪ ಪಟ್ಟಿಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಸಲ್ಲಿಸಿರೋ ಮೂರನೇ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಅಂಶಗಳಿವೆ ಅನ್ನೋದನ್ನ ನೋಡೋದಾದ್ರೆ, ಚಾರ್ಜ್ ಶೀಟ್ ನಲ್ಲಿ ಏನಿದೆ? 120 ಸಾಕ್ಷ್ಯಗಳುಳ್ಳ 1691 ಪುಟಗಳ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಸಲಾಗಿದೆ. 2020 ಜನವರಿ ಫೆಬ್ರವರಿ ತಿಂಗಳಲ್ಲಿ ಸಂತ್ರಸ್ತೆಯನ್ನ ಪ್ರಜ್ವಲ್ ಭೇಟಿಯಾಗಿದ್ದ. ಕೊಠಡಿಗೆ ಕರೆದುಕೊಂಡು ಹೋಗಿ ಅತ್ಯಾಚಾರ ನಡೆಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಸಂತ್ರಸ್ತೆಗೆ ಗನ್ ತೋರಿಸಿ ಪ್ರಜ್ವಲ್ ಬೆದರಿಕೆ ಹಾಕಿದ್ದಾರಂತೆ. ನಿನ್ನ ಗಂಡನನ್ನ ಮುಗಿಸಿ ಬಿಡುತ್ತೇನೆ ಅಂತ ಧಮಕಿ ಹಾಕಿದ ಬಗ್ಗೆ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಲಾಗಿದೆ. ಸಂತ್ರಸ್ತೆಗೆ ಬೆದರಿಕೆ ಹಾಕಿ ಪ್ರಜ್ವಲ್ ಬಲಾತ್ಕಾರದ ವಿಡಿಯೋ ರೆಕಾರ್ಡ್ ಮಾಡಿದ್ರಂತೆ. ಬಟ್ಟೆ ಬಿಚ್ಚುವಾಗ ನಗುತ್ತಿರಬೇಕು ಅಂತ ಸಂತ್ರಸ್ತೆಗೆ ಬೆದರಿಕೆ ಹಾಕಿರೋ ಬಗ್ಗೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಲಾಗಿದೆ. 2023 ಡಿಸೆಂಬರ್ ವರೆಗೆ ಹಲವು ಬಾರಿ ಅತ್ಯಾಚಾರ ನಡೆಸಿದ್ದರಂತೆ. ಪ್ರಜ್ವಲ್ ವಿರುದ್ಧ 376(2) IND, 506, 354A, 111, 354B, 354C, IT ಕಾಯ್ದೆ 66E ಅಡಿ ಕೇಸ್ ದಾಖಲಿಸಲಾಗಿದೆ. ಸಂತ್ರಸ್ತೆಗೆ ಗನ್ ಪಾಯಿಂಟ್ ಅಲ್ಲಿ ರೇಪ್, ನಗುತ್ತಾ ಕೋಆಪರೇಟ್ ಮಾಡದಿದ್ರೆ ಗಂಡನನ್ನೇ ಮುಗಿಸೋದಾಗಿ ಬೆದರಿಕೆ ಹಾಕಿದ್ದ ಪ್ರಜ್ವಲ್ ಕ್ರೌರ್ಯ ಚಾರ್ಜ್ ಶೀಟ್ ನಲ್ಲಿ ಬಟಾ ಬಯಲಾಗಿದೆ. ಇದು ಮಾಜಿ ಸಂಸದನಿಗೆ ಉರುಳಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಗಣೇಶ ವಿಸರ್ಜನೆ ಯಾತ್ರೆ ಸಾಗ್ತಾ ಇದ್ದಂಥ ಸಂದರ್ಭದಲ್ಲಿ ಮಂಡ್ಯದ ನಾಗಮಂಗಲದಲ್ಲಿ ಆದಂತಹ ಗಲಭೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು 11 ಗಂಟೆಗೆ ಉಸ್ತುವಾರಿ ಸಚಿವರಾಗಿರುವಂಥ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಶಾಂತಿ ಸಭೆ ನಡೆಯುತ್ತೆ. ಕೆಲವೇ ಕ್ಷಣಗಳಲ್ಲಿ ಈ ಶಾಂತಿ ಸಭೆ ಆರಂಭ ಆಗಲಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂಬೇಡ್ಕರ್ ಭವನದಲ್ಲಿ ಈ ಶಾಂತಿ ಸಭೆ ನಡೀಬೇಕಿತ್ತು. ಆದರೆ ಕೆಲವೇ ಕ್ಷಣಗಳ ಹಿಂದೆ ಅದನ್ನು ಜಾಗ ಚೇಂಜ್ ಮಾಡಿದ್ದಾರೆ, ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ಕೊನೆಯ ಕ್ಷಣಗಳಲ್ಲಿ ಆ ಒಂದು ಜಾಗವನ್ನು ಶಿಫ್ಟ್ ಮಾಡಿರುವಂಥದ್ದು, ಶಾಂತಿ ಸಭೆ ನಡೆಯುವಂಥ ಸಭೆಯ ಸ್ಥಳವನ್ನು ಬದಲಾವಣೆ ಮಾಡಿರೋದು. ಅಂಬೇಡ್ಕರ್ ಭವನದಲ್ಲಿ ನಡೀಬೇಕಿತ್ತು, ಅದನ್ನು ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಸಭೆಯನ್ನು ನಡೆಸೋದಕ್ಕೆ ಮುಂದಾಗಿದ್ದಾರೆ. ಇವತ್ತು 11 ಗಂಟೆಗೆ ಎರಡೂ ಸಮುದಾಯದವರ ನಾಯಕರುಗಳನ್ನು ಕರೆಸಿ ಶಾಂತಿ ಸಭೆಯನ್ನು ನಡೆಸೋದಕ್ಕೆ ಪ್ಲಾನಿಂಗನ್ನು ಮಾಡಿಕೊಳ್ಳಲಾಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಸಭೆ ನಡೆಯುವಂಥ ಜಾಗವನ್ನು ಬದಲಾಯಿಸಿದ್ದಾರೆ ಅನ್ನೋ ಮಾಹಿತಿ. ಇನ್ನು ಮತ್ತೊಂದು ಕಡೆ ಈಗ ಒಂದು ವಿಚಾರ ಕೇಳಿ ಬರ್ತಾ ಇರುವಂಥದ್ದು ಏನಂತಂದ್ರೆ, ತಮ್ಮ ಆಪ್ತರ ರಕ್ಷಣೆಗೋಸ್ಕರ ಸಚಿವರು ಏನಾದರೂ ಇಲ್ಲಿ ಪ್ರಭಾವವನ್ನು ಬಳಸಿದ್ರಾ ಅಂತೇಳಿ. ಯಾಕೆಂತಂದರೆ ಇಲ್ಲಿ ಬ್ಲಾಕ್ ಕಾಂಗ್ರೆಸ್ ಅವರ ಲೀಡರ್ ಏನಿದ್ರು ರಾಜೇಶ್ ಅಂತೇಳಿ,
ಅವರ ಹೆಸರು FIR ನಲ್ಲಿ ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ. ಗಲಾಟೆ ನಡೆಯುವಂಥ ಸಂದರ್ಭದಲ್ಲಿ ವಿಡಿಯೋದಲ್ಲಿ ಇದ್ರೂ ಕೂಡ FIR ನಲ್ಲಿ ರಾಜೇಶ್ ಅವರ ಹೆಸರಿಲ್ಲ. ಠಾಣೆ ಮುಂದೆ ಧರಣಿಗೆ ಯುವಕರನ್ನ ಕರೆದುಕೊಂಡು ಹೋಗಿದ್ದಂಥ ರಾಜೇಶ್ ಪೊಲೀಸರೊಂದಿಗೆ ವಾಗ್ವಾದ ನಡೆಸಿದಂಥ ವಿಡಿಯೋ ಕೂಡ ಸಿಕ್ಕಿತ್ತು. ಹೈ ಡ್ರಾಮಕ್ಕೆ ಕಾರಣವಾಗಿದ್ದಂಥ ರಾಜೇಶ್, ಆತನ ಮಗ ಸಂಜಯ್. FIR ದಾಖಲಾಗಿದೆ, ಅದರಲ್ಲಿ A6 ಸಂಜಯ್ ಹೆಸರಿದೆ, ಅದರಲ್ಲಿ ರಾಜೀವ್ ಹೆಸರಿಲ್ಲ. ನೋಡಿ, ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ದೀವಿ, ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ. ನಾಗಮಂಗಲದ ಆ ಒಂದು ಮಂಡ್ಯ ಸರ್ಕಲ್ ಏನಿದೆಯಲ್ಲ, ಅಲ್ಲಿ ಯಾತ್ರೆ ಸಾಗ್ತಾ ಇರುತ್ತೆ. ಯಾತ್ರೆ ಸಾಗ್ತಾ ಇರುವಂಥ ಸಂದರ್ಭದಲ್ಲಿ DJ ಹಾಕ್ಕೊಂಡು ಜೈ ಶ್ರೀರಾಮ್ ಅಂತ ಘೋಷಣೆ ಕೂತ್ಕೊಂಡು ಅಲ್ಲಿ ಭಕ್ತರೆಲ್ಲರೂ ಕೂಡ ಡ್ಯಾನ್ಸ್ ಅನ್ನ ಮಾಡಿ ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಗಲಾಟೆ ಆಗುತ್ತೆ. ಆಗ ಇದೇ ಸುರೇಶ್ ಅವರ ಮೊಬೈಲ್ ಎಲ್ಲೋ ಮಿಸ್ ಆಗುತ್ತೆ. ಇಷ್ಟೆಲ್ಲ ಹೈ ಡ್ರಾಮಾ ಕಾರಣ ಆಗೋದಕ್ಕೆ ಆ ಮೂರ್ತಿಯನ್ನ, ಅಂದ್ರೆ ಗಣೇಶ ಮೂರ್ತಿಯನ್ನ ತೆಗೆದುಕೊಂಡು ಬಂದು ಸ್ಟೇಷನ್ ಮುಂದೆ ಇಡೋದಕ್ಕೆ ಮುಂದಾಗ್ತಾರೆ. ಎಲ್ಲರಿಗೂ ಕೂಡ ಹೇಳಿ ಗಣೇಶ ಮೂರ್ತಿಯನ್ನ ತೆಗೆದುಕೊಂಡು ಬರೋದೇ ಈ ಬ್ಲಾಕ್ ಕಾಂಗ್ರೆಸ್ ಲೀಡರ್ ಇದ್ದಾರಲ್ಲ ರಾಜೇಶ್ ಹಾಗೂ ಅವರ ಪುತ್ರ ಸುರೇಶ್. FIR ಇದೆ, 52 ಜನರದು ಈಗ ಅರೆಸ್ಟ್ ಆಗಿದ್ದಾರೆ. ಎಲ್ಲರೂ ಕೂಡ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. A6 ಸ್ಥಾನದಲ್ಲಿದ್ದಾರೆ ಸುರೇಶ್. ಆದರೆ ರಾಜೇಶ್ ಹೆಸರು ಯಾಕೆ ಉಲ್ಲೇಖ ಮಾಡಿಲ್ಲ ಅಂತಂದ್ರೆ, ಚಲುವರಾಯಸ್ವಾಮಿ ತಮ್ಮ ಆಪ್ತನನ್ನ ರಕ್ಷಣೆ ಮಾಡೋದಕ್ಕೆ ಮುಂದಾದ್ರ ಅನ್ನೋ ಪ್ರಶ್ನೆ ಉದ್ಭವ ಆಗ್ತದೆ. ರಾಜೇಶ್ ಮಾತಾಡಿದ್ದಾರೆ, ಕೇಳ್ಕೊಂಬನ್ನಿ. ಈ ಒಂದು ಕಾಂಗ್ರೆಸ್ ಹುಡುಗರು ಹೋಗ್ಲಿ ಈ ಅಲ್ಲಿಗೆ ಜೈಲಿಗೆ ಅಂತ ಹೇಳಿ ಕಾಂಗ್ರೆಸ್ ಅವ್ರನ್ನ ಮಾಡೋದಕ್ಕೆ ಟಾರ್ಗೆಟ್ ಫಿಟ್ ಮಾಡಿದ್ದಾರೆ ಹೊರತು ಈಗ ಅರೆಸ್ಟ್ ಆಗ್ತಾರೆ ಹುಡುಗರೆಲ್ಲ ಕಾಂಗ್ರೆಸ್ ಹುಡುಗರೇ. ಕುಮಾರಸ್ವಾಮಿ ಅವರು ಅಲ್ಲಿ ಯಾರು ಸ್ಟ್ರೈಕ್ ಹೋಗ್ತಾ ಇದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಚಲುವರಾಯಸ್ವಾಮಿ ಅವರು ಹೇಳ್ತಾವ್ರೆ ಅಂತ ಹೇಳಿದ್ರು. ಚಲುವರಾಯಸ್ವಾಮಿ ಅವ್ರನ್ನ ಹತ್ರ ನೇರವಾಗಿ ಮಾತಾಡಿದ್ರು, 2 ಸಲ ಮಾತಾಡಿದ್ರು. ಯಾರು ದುಂಬಿ ಗಲಾಟೆ ಮಾಡ್ಕೊಬೇಡಿ, ಅವ್ರ ಒಂದು ವೇಳೆ ನೀವು ಬಳಕ ನಿಮ್ಮನ್ನು ನೀವು ಈಗ ಅಲ್ಲಿ ಹೋಗಿ ನೀವು ನ್ಯಾಯ ಕೇಳಕ್ಕೆ ಹೋಗಿದ್ದೀರಿ, ನಿಮ್ಮನ್ನ ದುರುಪಯೋಗ ಮಾಡ್ಕೋತಾರೆ, ಬೇರೆಯವರು ನಿಮ್ಮನ್ನ ದುರುಪಯೋಗ ಮಾಡ್ಕೊಡ್ತಾರೆ ಅಂತ ಸುರೇಶ್ ಗೌಡನ ಕಡೆಯವರು ಕುಮ್ಮಕ್ ಕೊಟ್ಟು 2 ಜನ ಕೌನ್ಸಿಲರ್ಗೆ ಬಂದು ಆ ಕುಮ್ಮಕ್ ಕೊಟ್ಟು ಆ ಗಲಾಟೆ ಎಸಕ್ಕೆ ಸುರೇಶ್ ಗೌಡನ ಕಡೆಯವರು ಕಾರಣರೇ ಹೊರತು ಈ ನಾವು ಯಾರು ಕಾರಣರಲ್ಲ. ಆದ್ರೆ ಅರೆಸ್ಟ್ ಮಾಡ್ತಾ ಇರೋದಲ್ಲ ನಮ್ಮ ಹುಡುಗರನ್ನ ಅರೆಸ್ಟ್ ಮಾಡ್ತಾರೆ. ಮಗನ ಯಾಕೆ ಟಾರ್ಗೆಟ್ ಮಾಡಿದ್ರು ಅಂತ, ನನ್ನ ಮಗ ಉದ್ದಾಗ ಲಿಂಬಾಗಿದ್ದಾನೆ, ಅವನು ಎಲ್ಲರೂ ಬಿಡಿಸ್ತಿದ್ನಲ್ಲ, ಆ ಕಾರಣಕ್ಕೆ ಅವರು ನನ್ನ ಮಗನ ಸುರೇಶ್ ಗೌಡ ಅವನೇ ಅರೆಸ್ಟ್ ಮಾಡಿ ಅವನಿಂದಲೇ ದುಂಬಿ ಗ್ಯಾರಂಟಿ ಆಗಿದೆ ಅಂತೇಳಿ ಸುರೇಶ್ ಗೌಡ ಮತ್ತು ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು. ಗಲಭೆ ಶುರು ಮಾಡಿದೆ ತಮ್ಮ ಮಗ ಅಂತೇಳಿ ಹೇಳ್ತಾ ಇದ್ದಾರೆ. ನನ್ನ ಮಗ ಬೇಕಾದ್ರೆ ಅಲ್ಲಿ ಎಲ್ಲರೂ ಫುಟೇಜ್ ತೆಗೀಲಿ, ಈಗ ಪೊಲಿಟಿಷಿಯನ್ ತಗೋ ಫುಟೇಜ್ ಐತೆ, ಎಲ್ಲಿ ಬೇಕಾದ್ರೂ ಫುಟೇಜ್ ತೆಗಿಲಿ. ನನ್ನ ಮಗ ಆ ಗಲಭೆಗೆ ಹೋಗಿಲ್ಲ, ನ್ಯಾಯ ಕೇಳಕ್ಕೆ ಹೋಗಿದ್ದಾನೆ, ಹೊಡೆದು ಬಿಟ್ಟಿದ್ದೆ, ಬಿಡ್ಸಕ್ಕೆ ನಾನು ಬಂದಿದ್ದೆ, ನನಗೆ ಯಾಕೆ ಹೊಡೆದ್ರಿ ಅಂತ ನನ್ನ ಮಗನಿಗೆ ಪೊಲೀಸರು ಅಲ್ಲೇ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಡ್ಯ ಪ್ರತಿನಿಧಿ ಈಗ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ನೋಡಿ, ಇಲ್ಲಿ 2 ಪ್ರಶ್ನೆಗಳು. ಒಂದು, ಕೊನೆ ಗಳಿಗೆಯಲ್ಲಿ ಶಾಂತಿ ಸಭೆ ನಡೀಬೇಕಾಗಿದ್ದಂಥ ಜಾಗವನ್ನು ಬದಲು ಮಾಡಿದ್ದು ಏನು ಕಾರಣ? ಮತ್ತೊಂದು ಕಡೆ ಆಪ್ತರ ರಕ್ಷಣೆಗೆ ನಿಂತರ ಉಸ್ತುವಾರಿ ಸಚಿವರು. ಆನಂದ್.